ಗಲ್ಫ್ ಯುದ್ಧದ ನಡುವೆ ಮೋದಿ ಹೇಳಿಕೆ ಕೋಲಾಹಲ. ದೇಶದ ಜನತೆಗೆ ಮೋದಿ ನೀಡಿರುವ ಕರೆಯಿಂದ ಆತಂಕ. ಗಲ್ಫ್ ಯುದ್ಧದ ನಡುವೆ ಮೋದಿ ಹೇಳಿಕೆ ಕೋಲಾಹಲ. ದೇಶದ ಜನತೆಗೆ ಮೋದಿ ನೀಡಿದ ಕರೆಯಿಂದ ಆತಂಕ. ಪೆಟ್ರೋಲ್ ಡೀಸೆಲ್ ಕಡಿಮೆ ಬಳಕೆ ಮಾಡಿ ಅಂತ ಹೇಳಿರುವಂಥದ್ದು. ಹಲವು ಮನವಿಯನ್ನ ಮಾಡಿಕೊಂಡಿರುವಂತಹ ಮೋದಿ ಚಿನ್ನ ಖರೀದಿ ಕಡಿಮೆ ಮಾಡಲಿಕ್ಕೆ ಮೋದಿ ಕರೆಯನ್ನ ನೀಡಿದ್ಯಾಕೆ? ವರ್ಕ್ ಫ್ರಮ್ ಹೋಮ್ಗೆ ಕರೆಯನ್ನ ನೀಡಿದ್ದಂತಹ ಉದ್ದೇಶವೇನು? ಅಡುಗೆ ಎಣ್ಣೆ ರಸಗೊಬ್ಬರ ಮಿತ ಬಳಕೆ ಸೂಚಿಸಿದ್ದೇಕೆ? ಮುಂದಿನ ದಿನಗಳಲ್ಲಿ ಎದುರಾಗುತ್ತಾ ಇಂಧನ ಬಿಕ್ಕಟ್ಟು? ನರೇಂದ್ರ ಮೋದಿ ಅವರು ಹೇಳಿರುವಂತಹ ಭಾಷಣಕ್ಕೆ ಸಾಕಷ್ಟು ಜನ ಕೋಲಾಹಲ ಸೃಷ್ಟಿ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ. ಯಾಕಾಗಿ ಅಂತಂದರೆ ಗಲ್ಫ್ ರಾಷ್ಟ್ರಗಳಲ್ಲಿ ಯುದ್ಧ ನಿಲ್ತಾ ಇಲ್ಲ. ನರೇಂದ್ರ ಮೋದಿ ಅವರು ಒಂದಿಷ್ಟು ವಿಚಾರಗಳ ಬಗ್ಗೆ ಮಾತನಾಡ್ತಾರೆ. ಚಿನ್ನ ಖರೀದಿ ಮಾಡೋದು ಸ್ವಲ್ಪ ಕಡಿಮೆ ಮಾಡಿ, ಒಂದು ವರ್ಷದ ಬಳಿಕ ಒಂದು ವರ್ಷ ಆದಮೇಲೆ ಚಿನ್ನ ಖರೀದಿಯನ್ನು ಮಾಡಿ, ಒಂದು ವರ್ಷದೊಳಗಡೆ ಯಾರೂ ಕೂಡ ಚಿನ್ನ ಖರೀದಿ ಮಾಡೋಕ್ಕೆ ಹೋಗಬೇಡಿ, ಪೆಟ್ರೋಲ್ ಡೀಸೆಲನ್ನು ಕಡಿಮೆ ಬಳಸಿ ಅಂತ ಹೇಳಿ ಕರೆಯನ್ನು ಕೊಡ್ತಾರೆ. ಯಾಕಾಗಿ ಕೊಟ್ಟಿರ್ಬೋದು? ಮುಂದಿನ ದಿನಗಳಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗುತ್ತಾ? ಚಿನ್ನದ ರೇಟ್ ನೋಡಿದ್ರೆ ಇವಾಗಲೇ ನಮಗೆ ತಡಿಕೊಳ್ಳೋಕ್ಕಾಗ್ತಾ ಇಲ್ಲ, ಇನ್ನೂ ಕೂಡ ರೇಟ್ ಜಾಸ್ತಿ ಆಗುತ್ತಾ? ಇದೇ ಪ್ರಶ್ನೆ ಮೂಡ್ತಾ ಇದೆ, ಆತಂಕ ಮನೆ ಮಾಡ್ತಾ ಇದೆ. ನರೇಂದ್ರ ಮೋದಿ ಅವರೇ, ಚಿನ್ನದ ಮೇಲೆ ಹೂಡಿಕೆ ಮಾಡಿದವ್ರ ಪರಿಸ್ಥಿತಿ ಏನು? ಈ ರೀತಿಯಾಗಿ ನೀವು ಕರೆಯನ್ನು ಕೊಟ್ಟರೆ ಅವರೆಲ್ಲಿಗೆ ಹೋಗ್ಬೇಕು? ಅವ್ರೇನು ಮಾಡಬೇಕು? ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಿ ಇಟ್ಟು ಬಿಡ್ತಾರೆ. ಯಾರೂ ಖರೀದಿ ಮಾಡಿಲ್ಲ ಅಂತಂದ್ರೆ ಲಾಸ್ ಆಗಲ್ವೇ ಅಲ್ವಾ? ನೀವ್ಯಾಕೆ ಹೀಗೆ ಹೇಳಿದ್ರಿ? ಇದೇ ಪ್ರಶ್ನೆ ಹೇಳ್ತಾ ಇದೆ. ಇನ್ನು ಪೆಟ್ರೋಲ್ ಡೀಸೆಲ್ ಇವಾಗಲೇ ಆಲ್ರೆಡಿ ಸಾಕಾಗ್ತಾ ಇದೆ. ಕೂತ್ಕೊಂಡು ನಮ್ಮ ಗಾಡಿಗೆ ಪೆಟ್ರೋಲ್ ಹಾಕ್ಸ್ಕೋಬೇಕಾದ್ರೆ ಜೀವ ಬಾಯಿಗೆ ಬರುತ್ತೆ ರೀ. ಆ ರೀತಿಯಾಗಿರುವಂತಹ ಬಿಕ್ಕಟ್ಟು ನಿರ್ಮಾಣವಾಗ್ತಾ ಇದೆ. ಮೊನ್ನೆ ಸ್ಕೂಟಿ ಹಿಡ್ಕೊಂಡು ಹೋಗಿದ್ದೆ ನಾನು. ಒಂದು ಪೆಟ್ರೋಲ್ ಬಂಕಲ್ಲೂ ಸರಿಯಾಗಿರುವಂಥ ಪೆಟ್ರೋಲ್ ಇರಲಿಲ್ಲ. ಲೆಕ್ಕ ಹಾಕಿದ್ದು ಯಾವ ಮಟ್ಟಕ್ಕೆ ಬಿಕ್ಕಟ್ಟಿನ ಅನುಭವಿಸ್ತಾ ಇದ್ದೀವಿ ಅಂತ ಹೇಳಿ. ಇನ್ನೂ ನೀವು ರೇಟ್ ಜಾಸ್ತಿ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ರೆ ಏನಾಗತ್ತೆ? ಜನ ಏನು ಮಾಡಬೇಕು? ಕೇಂದ್ರ ಸರ್ಕಾರದವರು ಈ ಒಂದು ಬಿಕ್ಕಟ್ಟನ್ನು ಸರಿ ಮಾಡುವಂತಹ ಒಂದು ಕೆಲಸವನ್ನು ಮಾಡಬೇಕು. ನೀವು ಜನಗಳಿಗೆ ಸುಧಾರಿಸ್ಕೇಳಿ ಅಂತ ಕೂತ್ಬಿಟ್ರೆ ಸುಮ್ಮನೆನಾ ಕೊಟ್ಟಿರೋದು ನಿಮ್ಮ ಕೈಗೆ ನಾವು ಅಧಿಕಾರವನ್ನು? ಒಂದು ವರ್ಷ ಚಿನ್ನ ಖರೀದಿ ಮಾಡಬೇಡಿ ಎಂದಿರುವಂತಹ ನರೇಂದ್ರ ಮೋದಿ ಹೇಳಿಕೆಯ ಬೆನ್ನಲ್ಲೇ ಚಿನ್ನಾಭರಣ ಕಂಪನಿಗಳಿಗೆ ನಷ್ಟ. ಒಂದು ವರ್ಷ ಚಿನ್ನ ಖರೀದಿ ಮಾಡಬೇಡಿ ಅಂತ ಹೇಳಿರುವಂತಹ ಪ್ರಧಾನಿ ನರೇಂದ್ರ ಮೋದಿ ಅವರು ಕರೆ ಕೊಟ್ಟಿದ್ರು. ಮೋದಿ ಹೇಳಿಕೆಯ ಬೆನ್ನಲ್ಲೇ ಚಿನ್ನಾಭರಣ ಕಂಪನಿಗಳಿಗೆ ನಷ್ಟ ಆಗ್ತಾ ಇದೆ, ಸಂಕಷ್ಟ. ಪ್ರಮುಖ ಚಿನ್ನಾಭರಣ ಕಂಪನಿಗಳ ಷೇರು ದಿಢೀರ್ ಕುಸಿತವಾಗಿದೆ. ಸೊಂಕೋ ಗೋಲ್ಡ್, ಕಲ್ಯಾಣ್ ಜ್ಯುವೆಲರ್ಸ್ ಹಾಗೂ ಟೈಟಾನ್ ಶೇರ್ ಕುಸಿತವಾಗಿದೆ. ಸೊಂಕೋ ಗೋಲ್ಡ್, ಕಲ್ಯಾಣ್ ಜ್ಯುವೆಲರ್ಸ್ನಲ್ಲಿ 8% ಕುಸಿತ. ನಾನು ಆಗಲೇ ಹೇಳಿದೆ, ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಿದವ್ರು ಬಾಯಿ ಬಡ್ಕೊಳ್ಬೇಕು. ನರೇಂದ್ರ ಮೋದಿ ಅವರೇ, ನಿಮಗೇನು ಇನ್ವೆಸ್ಟ್ ಮಾಡಿದ್ದೀರೋ ಇಲ್ವೋ ನನಗಂತೂ ಗೊತ್ತಿಲ್ಲ. ಯಾವ ಮಟ್ಟಕ್ಕೆ ಬಾಯಿ ಬಡ್ಕೊಳ್ಬೇಕು ಅಂತಂದರೆ ಯಾರೂ ಖರೀದಿ ಮಾಡೋದಿಲ್ಲ. ಅವ್ರು ಹಾಕಿರುವಂತಹ ಶೇರ್ ಲಾಸ್ ಆಗುತ್ತೆ. ಶೇರ್ ವಾಪಸ್ ತಗೊಳ್ಬೇಕು, ಹಾಗೆ ಇಟ್ಟರೆ ಲಾಸಿಗೆ ಬೀಳುತ್ತೆ. ಸಾಕಷ್ಟು ಗೋಲ್ಡ್ ಕಂಪನಿಗಳು ಬಾಗಿಲು ಮುಚ್ಕೊಂಡು ಹೋಗ್ಬೇಕಾಗತ್ತೆ. ನರೇಂದ್ರ ಮೋದಿ ಅವರು
ಪ್ರಧಾನಿ ಆಗದೇ ಈ ಮಾತನ್ನ ಹೇಳಿದ್ರೆ ಯಾರೂ ಕೇಳ್ತಿರ್ಲಿಲ್ಲ. ದೇಶದ ಪ್ರಧಾನಿಯಾಗಿರುವಂತಹ ನರೇಂದ್ರ ಮೋದಿ ಅವರು ಏನು ಮಾತನಾಡಿದ್ರು ಕೆಲವೊಂದಿಷ್ಟು ಜನಕ್ಕೆ ವೇದವಾಕ್ಯ. ಅದರಿಂದ ಏನು ಲಾಸ್ ಆಗುತ್ತೆ, ಏನು ಲಾಭ ಆಗುತ್ತೆ ಯಾರೂ ನೋಡೋದಿಲ್ಲ. ಕೊರೋನಾ ಸಮಯದಲ್ಲಿ ನರೇಂದ್ರ ಮೋದಿ ಅವರ ಮಾತನ್ನು ಯಾವ ಮಟ್ಟಕ್ಕೆ ಕೇಳಿದ್ರು ಅನ್ನೋದು ನಿಮ್ಗೆ ಗೊತ್ತಿದೆ ಅಲ್ವಾ. ಸೊ ಹೀಗಿರಬೇಕಾದ್ರೆ ಇದೇ ಒಂದು ಹೇಳಿಕೆ ಸಾಕಷ್ಟು ಪ್ರಮಾಣದ ಶೇರನ್ನು ಇಳಿಸುತ್ತೆ. ಚಿಕ್ಕ ಅಂಗಡಿಯಲ್ಲಿ ಗೋಲ್ಡ್ ಶಾಪ್ ಅಂದರೆ ಚಿಕ್ಕ ಏರಿಯಾದಲ್ಲಿ ಗೋಲ್ಡ್ ಶಾಪ್ ಇಟ್ಕೊಂಡವರು, ಚಿಕ್ಕದಾಗಿರುವಂತಹ ಒಂದು ಗೂಡಂಗಡಿ ಥರದಲ್ಲಿ ಗೋಲ್ಡ್ ಶಾಪ್ ಇಟ್ಕೊಂಡವ್ರು ಏನು ಬಾಯಿ ಬಡ್ಕೊಳ್ಬೇಕು, ಇನ್ನೇನು ಮಾಡೋಕ್ಕೂ ಆಗೋದಿಲ್ಲ. ಯಾಕಾಗಿ ಹೀಗೆ ಹೇಳಿದ್ರು ನರೇಂದ್ರ ಮೋದಿ ಅವರು? ಯಾವ ಕಾರಣಕ್ಕೆ? ಮುಂದಿನ ದಿನಗಳಲ್ಲಿ ಯುದ್ಧದ ಭೀಕರತೆ ಜಾಸ್ತಿ ಆಗುತ್ತೆ ಅಂತನಾ? ಪ್ರಧಾನಿ ನರೇಂದ್ರ ಮೋದಿ ಅವರ ಸಂದೇಶಕ್ಕೆ ರಾಹುಲ್ ಗಾಂಧಿ ಕೌಂಟರ್. ಇವು ಧರ್ಮ ಉಪದೇಶಗಳಲ್ಲ, ನೀವು ವೈಫಲ್ಯದ ಪುರಾವೆ ಆಗಿದ್ದೀರಿ. ಪ್ರಧಾನಿ ಮೋದಿ ಅವರ ಸಂದೇಶಕ್ಕೆ ರಾಹುಲ್ ಗಾಂಧಿ ಅವರ ಕೌಂಟರ್. ಇದು ಧರ್ಮೋಪದೇಶಗಳಲ್ಲ, ಇವು ವೈಫಲ್ಯದ ಪುರಾವೆಗಳು. ಇದು ಮೋದಿ ವೈಫಲ್ಯಕ್ಕೆ ಸಾಕ್ಷಿ ಅಂತ ಹೇಳಿ ರಾಹುಲ್ ಗಾಂಧಿ ಟ್ವೀಟ್. 12 ವರ್ಷಗಳಲ್ಲಿ ದೇಶವನ್ನ ಇಂತಹ ಸ್ಥಿತಿಗೆ ತಂದಿದ್ದಾರೆ. ಪ್ರತಿ ಜವಾಬ್ದಾರಿಯನ್ನ ಜನರ ಮೇಲೆ ವರ್ಗಾಯಿಸ್ತಾ ಇದ್ದಾರೆ. ಜವಾಬ್ದಾರಿಯಿಂದ ತಪ್ಪಿಕೊಳ್ಳಲಿಕ್ಕೆ ಮೋದಿ ಪ್ಲಾನ್ ಇದು. ಮೋದಿ ವಿರುದ್ಧ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಕಿಡಿಕಾರಿದ್ದಾರೆ. ವಿಪಕ್ಷ ನಾಯಕರ ಸ್ಥಾನದಲ್ಲಿ ಕೂತ್ಕೊಂಡಿದ್ದಾರೆ, ಕಿಡಿಕಾರಿದ್ದಾರೆ. ನಮ್ದು ಅದೇ ಪ್ರಶ್ನೆ ಇದೆ. ಮೋದಿ ಅವರೇ, ನಾನು ಹೇಳೋ ಮಾತು ಭಾಷೆ ನಿಮ್ಗೆ ಅರ್ಥ ಆಗದೆ ಹೋದ್ರೂ ಕೂಡ ಇಲ್ಲಿರುವಂತಹ ಬಿಜೆಪಿ ನಾಯಕರಿಗೆ ಅರ್ಥ ಆದರೆ ಸಾಕು. ಏನು ನರೇಂದ್ರ ಮೋದಿ ಅವರು ನಮಗೆ ಸಂಭಾಳಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ನಾವ್ಯಾಕ್ರಿ ಹೊಂದ್ಕೊಳ್ಳಬೇಕು? ವಿಚಾರಗಳನ್ನು ನಿಭಾಯಿಸಿ ಆ ಒಂದು ದೇಶದಲ್ಲಿ ಯುದ್ಧ ನಡೀತಾ ಇದೆ, ಅದನ್ನು ನಿಭಾಯಿಸಬೇಕು ಅನ್ನುವಂಥ ಕಾರಣಕ್ಕಲ್ವ ತಗೊಂಡೋಗಿ ಬಿಜೆಪಿ ಕೇಂದ್ರ ಸರ್ಕಾರದಲ್ಲಿ ಇಟ್ಕೊಂಡಿದ್ದು ನಾವು. ಈಗ ನೀವೇ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತಂದ್ರೆ ಎಷ್ಟು ಲಾಸಸ್ ಆಗುತ್ತೆ. ಇದು ಯಾರು ಮಾತಾಡಲ್ವೇ? ಹಿಂಗೆ ಹೋಯ್ತು ಅಂತಂದ್ರೆ ಇನ್ನೇನು ಉಪಯೋಗ ಮಾಡೋದು ನಾವು ಬಿಡಬೇಕು? ಆ ಕಡೆಯಿಂದ ಆಮದು ಮಾಡ್ಕೊಳ್ತಾ ಇರುವಂತಹ ಎಲ್ಲ ವಿಚಾರಗಳನ್ನು ಕೂಡ ನಾವು ಬಂದ್ ಮಾಡಿಬಿಡ್ಬೇಕಾ? ಎತ್ತಿನ ಗಾಡಿಯಲ್ಲಿ ಓಡಾಡ್ಬೇಕಾ? ಏನು ಮಾಡಬೇಕು? ಹೊಂದ್ಕೊಳ್ಳಿ ಅನ್ನೋದು ಅಲ್ಲವೇ ಅಲ್ಲ. ಪರ್ಯಾಯವಾಗಿ ಏನು ಮಾಡಿದ್ದಾರೆ, ಏನು ಮಾಡ್ತಾರೆ, ಅದೇ ಮುಖ್ಯ ಅಲ್ವಾ? ಗೊತ್ತಿಲ್ಲ ಇದನ್ನು ಹೇಗೆ ನಿಭಾಯಿಸ್ತಾರೆ ನರೇಂದ್ರ ಮೋದಿ ಅವರು. ದೊಡ್ಡವರು, ನಾವೇನು ಹೇಳಕ್ಕೂ ಆಗೋದಿಲ್ಲ. ಪ್ರಧಾನಿ ಮೋದಿ ವಿರುದ್ಧ ನಟ ಪ್ರಕಾಶ್ ರಾಜ್ ವಾಗ್ದಾಳಿ. ನೋಟು ರದ್ದತಿಯಿಂದ ಆರ್ಥಿಕತೆ ಪೂರ್ತಿ ನಾಶವಾಯಿತು ಅಂತ ಹೇಳಿ. ಪ್ರಧಾನಿ ಮೋದಿ ವಿರುದ್ಧ ನಟ ಪ್ರಕಾಶ್ ರಾಜ್ ವಾಗ್ದಾಳಿ. ನೋಟು ರದ್ದತಿಯಿಂದ ಆರ್ಥಿಕತೆ ಪೂರ್ತಿ ನಾಶವಾಯಿತು. ಕೋವಿಡ್ ಸಂದರ್ಭದಲ್ಲಿ ಪಾತ್ರೆ ಬಡಿಸ್ಲಿಕ್ಕೆ ಹೇಳಿದ್ರು. ತಮ್ಮ ಶ್ರೀಮಂತ ಸ್ನೇಹಿತರ ತೆರಿಗೆ ಮನ್ನಾ ಮಾಡಿದ್ರು. ದೇಶದ ಜನರ ಮೇಲೆ ಗಬ್ಬರ್ ಸಿಂಗ್ ಟ್ಯಾಕ್ಸ್ ಹಾಕಿದ್ರು. ಪ್ರಧಾನಿ ಮೋದಿ ವಿರುದ್ಧ ನಟ ಪ್ರಕಾಶ್ ರಾಜ್ ಅವರ ವಾಗ್ದಾಳಿ. ಪ್ರಕಾಶ್ ರಾಜ್ ಅವರು ಟ್ವೀಟ್ ಮಾಡಿದ್ರು, ಸಾಕಷ್ಟು ವಿಚಾರಗಳಿಂದ ಮಾತನಾಡಿದ್ರು. ಅದರಲ್ಲಿ ಪ್ರಪ್ರಥಮ ಬಾರಿಗೆ ಉಲ್ಲೇಖ ಮಾಡಿರುವಂತಹ ವಿಚಾರ ಏನು ಅಂತಂದ್ರೆ, ನೋಟು ರದ್ದತಿಯಿಂದ ಆರ್ಥಿಕತೆ ಪೂರ್ತಿ ನಾಶವಾಯಿತು. ಕೋವಿಡ್ ಸಂದರ್ಭದಲ್ಲಿ ಪಾತ್ರೆ ಬಡಿಯಕ್ಕೆ ಹೇಳಿದ್ರು. ತಮ್ಮ ಶ್ರೀಮಂತ ಸ್ನೇಹಿತರ ತೆರಿಗೆಯನ್ನ ಕಟ್ ಮಾಡಿದ್ರು, ಮನ್ನಾ ಮಾಡಿದ್ರು ಅಂತೆ. ನೋಟು ರದ್ದತಿಯಿಂದ ಆರ್ಥಿಕತೆ ಪೂರ್ತಿ ನಾಶವಾಯಿತು ಅನ್ನೋಕ್ಕಿಂತ ಕಪ್ಪು ಹಣನೂ ಬಂತು ಸರ್. ಹಳೆ ವಿಚಾರಗಳನ್ನ ನೀವು ತುಂಬಾ ಚೆನ್ನಾಗಿ ಹೇಳ್ತಾ ಇದ್ದೀರಾ, ಆದರೆ ಈಗಿರುವಂತಹ ಸಂದರ್ಭಗಳನ್ನ ಹೇಗೆ ನಿಭಾಯಿಸಬೇಕು ಅಂತ ಐಡಿಯಾ ಕೊಡ್ಬೋದಿತ್ತಪ್ಪ. ನಟ ಪ್ರಕಾಶ್ ರಾಜ್ ಅವ್ರಿಗೂ ಹೇಳ್ತಾ ಇದ್ದೀನಿ, ವಿಪಕ್ಷದಲ್ಲಿ ಕೂತ್ಕೊಂಡಿರುವಂತಹ ರಾಹುಲ್ ಗಾಂಧಿ ಅವ್ರಿಗೂ ಹೇಳ್ತಾ ಇದ್ದೀನಿ, ಸರಿ ಆಯಿತು, ಅವ್ರಿಗೆ ನಿಭಾಯಿಸಕ್ಕೆ ಆಗ್ತಿಲ್ವೇ, ನೀವೇ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರಾ? ಓಕೆ, ನಿಮ್ಮ ಹತ್ರ ಒಂದು ಐಡಿಯಾ ಇರುತ್ತಲ್ಲ, ಕೊಡಿ ಅತ್ಲಾಗಿ ಹಿಂಗೆ ಮಾಡ್ರಿ ಅಂತೇಳಿ.
ಗೊತ್ತಿಲ್ಲ. ಇದು ನರೇಂದ್ರ ಮೋದಿ ಅವರು ಹೇಳಿರುವಂತಹ ಮಾತಿದೆಯಲ್ಲ, ಅದು ಗೋಲ್ಡನ್ನ 1 ವರ್ಷದವರೆಗೂ ತಗೊಳ್ಬೇಡಿ ಅಂತ ಹೇಳಿರುವಂಥ ಮಾತು. ಇದು ಸಾಕಷ್ಟು ಜನರ ಹೊಟ್ಟೆ ಮೇಲೆ ಹೊಡೆಯುವಂಥ ಮಾತು. ವೈ ಅಂತಂದರೆ, ಎಲ್ಲೆಲ್ಲೋ ಗೋಲ್ಡ್ ತಗೊಂಡು ಬಂದು ಅಂಗಡಿ ಮಾಡ್ಕೊಂಡು ಅವರು ಮಾರುವಂತಹ ಕೆಲಸವನ್ನು ಮಾಡ್ತಾ ಇದ್ರೆ ಅವ್ರು ಲಾಸೇ ಅಲ್ವಾ? ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡ್ಕೊಂಡಿರುವಂತಹ ಷೇರು ಮಾರುಕಟ್ಟೆಯವ್ರಿಗೂ ಲಾಸ್ ಅಲ್ವಾ ಷೇರುದಾರರಿಗೆ? ಗೋಲ್ಡ್ ಮೇಲೆ ತುಂಬ ಜನ ಇನ್ವೆಸ್ಟ್ ಮಾಡಿರ್ತಾರೆ ರೀ. ಗೋಲ್ಡ್ ಮೇಲೆ ತುಂಬ ಜನ ಇನ್ವೆಸ್ಟ್ ಮಾಡಿರ್ತಾರೆ. ಯಾಕಂತಂದರೆ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಅದು ಯಾವತ್ತೂ ಲಾಸ್ ಆಗೋದಿಲ್ಲ ಅಂಥೇಳಿ. ಮತ್ತು ಇಂಧನಗಳನ್ನು ಕಡಿಮೆ ಬಳಸಿ ಅಂತ ಹೇಳಿ. ಎತ್ತಿನ ಗಾಡಿ ಬಳಸ್ಬೇಕಾ? ಕುದುರೆ ಗಾಡಿ? ಮತ್ತೆ ನೀವು ನಮ್ಮನ್ನು 1800 1500 ಆ ಇಸ್ವಿಗೆ ಕರ್ಕೊಂಡು ಹೋದಂಗೆ ಆಯ್ತು ನಮ್ಮನ್ನು. ಗೊತ್ತಿಲ್ಲ ಇದು ಯಾವ ಮಟ್ಟಕ್ಕೆ ತೀವ್ರತೆಯನ್ನು ಪಡೆದುಕೊಳ್ಳುತ್ತೆ ಅಂತ ಹೇಳಿ ಕಾದು ನೋಡಬೇಕು. ಪ್ರಧಾನಿ ಮೋದಿಗೆ ಬಡತನದ ಹಿಟ್ಟು ಈಗ ನೆನೆಯುತ್ತಿದೆ. ಮೋದಿಜಿ ಈಗ ಜನತೆ ಉಳಿತಾಯದ ಪಾಠ ಮಾಡ್ತಾ ಇದ್ದಾರೆ. ಪ್ರಧಾನಿ ಮೋದಿಗೆ ಬಡತನದ ಹಿಟ್ಟು ಈಗ ನೆನಪಾಗ್ತಾ ಇದೆ. ಮೋದಿಜಿ ಈಗ ಜನತೆಗೆ ಉಳಿತಾಯದ ಪಾಠ ಮಾಡ್ತಾ ಇದ್ದಾರೆ. ದೇಶ ಬಿಕ್ಕಟ್ಟಿನ ಬಗ್ಗೆ ಮೊದಲೇ ಕಾಂಗ್ರೆಸ್ ಎಚ್ಚರಿಕೆಯನ್ನ ನೀಡಿತ್ತು. ಇಷ್ಟು ದಿನ ಮೋದಿ ಚುನಾವಣಾ ಪ್ರಚಾರದಲ್ಲಿ ಮಗ್ನರಾಗಿದ್ರು. ಈಗ ಮೋದಿ ಅವರಿಗೆ ಎಚ್ಚರಿಕೆಯ ಗಂಟೆಯನ್ನ ನೀಡಿರುವಂತಹ ಖರ್ಗೆ ಕಿಡಿಕಾರಿದ್ದಾರೆ. ಈಗ ವಿಪಕ್ಷದಲ್ಲಿ ಕುತ್ಕೊಂಡಿದ್ದವರು ಹೇಳಲೇಬೇಕು, ಹೇಳ್ತಾ ಇದ್ದಾರೆ, ಒಪ್ಕೊಳ್ಬೇಕು ಅದನ್ನ. ನರೇಂದ್ರ ಮೋದಿ ಅವರು ಇಡಬೇಕಾಗಿರುವಂಥ ಹೆಜ್ಜೆಯನ್ನು ಇಡಬಹುದಾಗಿತ್ತು. ಅಲ್ಲಿಂದ ಹಾರ್ಮೋಜ್ ಜಲಸಂಧಿಯಿಂದ ಯುದ್ಧದ ಸಮಯದಲ್ಲಿ ಎರಡೇ ಎರಡು ಹಡಗುಗಳನ್ನು ತರಿಸೋದ್ಕಿಂತ ಅದೇನು ಅಂತ ಹೇಳಿ ವ್ಯವಹಾರ ಮಾಡಿ ಮುಗಿಸ್ಕೊಂಡ್ರೆ ಮುಗಿದೋಗ್ತಿತ್ತು. ಇವಾಗ ಇಂಧನಗಳ ಕೊರತೆ ಆಗ್ತಾ ಇದೆ. ಇಂಧನಗಳ ಕೊರತೆ ಯಾವ ಮಟ್ಟಕ್ಕೆ ಆಗುತ್ತೆ ಅಂತಂದರೆ, ಮುಂದೊಂದು ದಿನ ಹೇಳದ್ನಲ್ಲ ಅವಾಗಲೇ, ಟಾಂಗಾ ಗಾಡಿಯಲ್ಲಿ ಓಡಾಡೋ ಪರಿಸ್ಥಿತಿ ಬರುತ್ತೆ. ಆ ಪರಿಸ್ಥಿತಿ ನಿರ್ಮಾಣ ಆಗೋ ಥರ ಮೋದಿಜಿಯವರು ಮಾಡ್ಕೊಳ್ಳಬಾರ್ದು. ಈಗ ಅವರು ಪೆಟ್ರೋಲ್ ಡೀಸೆಲನ್ನು ಕಮ್ಮಿ ಬಳಸಿ ಅಂತ ಹೇಳ್ತಾ ಇದ್ರು. ಯಾರಾದರೂ ಒಪ್ಕೊಳ್ತಾರಾ? ಯಾರಾದರೂ ಮಾಡ್ತಾರಾ? ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಬಟ್ ಅದನ್ನು ಅನುಸರಿಸೋದು ಭಾಳ ಕಷ್ಟ ಆಗುತ್ತೆ ರೀ. ನೀವು ದಿನ ಆಫೀಸಿಗೆ ಬರ್ತೀರಾ, ಆಫೀಸಿಗೆ ಒಂದು 5 ಕಿಲೋಮೀಟ್ರ್ ಇರುತ್ತೆ. ನೀವೇನು ಮಾಡ್ತೀರಾ? ನಿಮ್ಮ ಗಾಡಿ ತಗೊಂಡು ಬರ್ತಾ ಇರ್ತೀರಾ, ಸ್ಕೂಟಿನೋ ಆಮೇಲೆ ಬೈಕೋ ಏನೋ ತೊಗೊಂಡು ಬರ್ತಾ ಇರ್ತೀರಾ. ಈಗ ಮೋದಿ ಅವ್ರು ಹೇಳಿದ್ರು ಅಂತ ಸಡನ್ನಾಗಿ ನೀವು ಗೌರ್ಮೆಂಟ್ ಬಸ್ ಹತ್ತುತ್ತೀರಾ? ಆಗುತ್ತೆ ನಿಮ್ಮ ಕೈಲಿ? ಬಾಡಿ 8 ಗಂಟೆಗೆ ಎದ್ದು ರೂಢಿ ಮಾಡ್ಕೊಂಡು ಬಿಡುತ್ತೆ. ಈಗ ಸಡನ್ನಾಗಿ 6 ಗಂಟೆಗೆ ಎದ್ದೇಳು ಅಂತಂದರೆ ಆಗಲ್ಲ. ಅದು ಹಂಗೆಲ್ಲ ಮಾಡೋಕ್ಕಾಗಲ್ಲ. ನಿಮ್ಮನ್ನು ಆರಿಸಿ ಕಳಿಸಿದ್ದು ಯಾಕೆ? ಇದನ್ನೆಲ್ಲವನ್ನೂ ಕೂಡ ನಿಭಾಯಿಸಲಿ ಅಂತ ಹೇಳಿ. ಆ ನಿಭಾಯಿಸೋ ಸ್ಥಾನವನ್ನು ನೀವು ಯಾಕೆ ಮಾಡ್ತಾ ಇಲ್ಲ? ನಮಗೆ ಯಾಕೆ ಹೊಂದ್ಕೊಳ್ಳಿ ಅಂತ ಹೇಳ್ತಿದ್ದೀರಾ ಅಲ್ವೇ? ರೈಟ್? ಇದೇ ಈಗ ಬರ್ತಾ ಇರುವ ಪ್ರಶ್ನೆ. ನಟ ಪ್ರಕಾಶ್ ರೈ ಆಗಿರ್ಬೋದು, ರಾಜ ಆಗಿರ್ಬೋದು, ಆಮೇಲೆ ಖರ್ಗೆ ಅವರಾಗಿರ್ಬೋದು, ರಾಹುಲ್ ಗಾಂಧಿ ಅವರಾಗಿರ್ಬೋದು, ಕೇಳ್ತಾ ಇರೋದಿದೆ. ಪ್ರತಿಯೊಬ್ಬ ಸಾಮಾನ್ಯ ವ್ಯಕ್ತಿಯೂ ಕೂಡ ಕೇಳ್ತಾ ಇರೋದಿದೆ. ಕೆಲವೊಂದಿಷ್ಟು ಮೋದಿ ಭಕ್ತರಿಗೆ ಇದೆಲ್ಲ ಗೊತ್ತಾಗಲ್ವೇನೋ. ಮೋದಿ ಮೊದಲು ಪ್ರವಚನ ಕೊಡೋದು ನಿಲ್ಲಿಸಲಿ. ಮೋದಿ ಸಂದೇಶದ ಬಗ್ಗೆ ವ್ಯಂಗ್ಯವಾಡಿದಂತಹ BK ಹರಿಪ್ರಸಾದ್ ಅವರು ಮೋದಿ ಮೊದಲು ಪ್ರವಚನವನ್ನ ನೀಡೋದು ನಿಲ್ಲಿಸಬೇಕು. ಮೋದಿ ಸಂದೇಶದ ಬಗ್ಗೆ ವ್ಯಂಗ್ಯವಾಡಿದಂತಹ BK ಹರಿಪ್ರಸಾದ್ ಅವರು ರಾಹುಲ್ ಗಾಂಧಿ ಮೊದಲೇ ಎಚ್ಚರಿಕೆಯನ್ನ ನೀಡಿದ್ರು. ಮೋದಿ ಭಾಷಣದಲ್ಲಿ ಗ್ಯಾಸ್ ಇದೆ, ಪೆಟ್ರೋಲ್ ಇದೆ ಅಂದ್ರು. ಪಂಚ ಚುನಾವಣೆ ಮುಗಿದ ಬಳಿಕ ಕಡಿಮೆ ಬಳಸಿ ಅಂತ ಹೇಳ್ತಾ ಇದ್ದಾರೆ.
ಇಂದು ದೇಶದ ಈ ಸ್ಥಿತಿಗೆ ಬರಲಿಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರೇ ಕಾರಣ. ಮೋದಿ ವಿರುದ್ಧ ವಾಗ್ದಾಳಿ ನಡೆಸಿದಂತಹ ಬಿ ಕೆ ಹರಿಪ್ರಸಾದ್ ಅವರು ಕಾಂಗ್ರೆಸ್ಸಲ್ಲಿ ಇದ್ದವರು ಮೋದಿ ವಿರುದ್ಧವಾಗಿ ಮಾತಾಡಿದ್ದಾರೆ.